ಜಾತಿಗಣತಿ ವಿರುದ್ಧ ರೋಚಗೆದ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ಕುಸಿತ ಹಿನ್ನೆಲೆ ಕಿಡಿಕಾರ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಸಮುದಾಯದವರನ್ನ ಒಗ್ಗೂಡಿಸುವ ತಂತ್ರವನ್ನ ಎಣಿಲಾಗ್ತಾ ಇದೆ. ಕಾಂಗ್ರೆಸ್ ಲಿಂಗಾಯತ ಒಕ್ಕಲಿಗ ವಿರೋಧಿ ಅಂತ ಹೇಳಿ ಬಿಂಬಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಎಚ್.ಡಿ. ಕುಮಾರಸ್ವಾಮಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಶೀಘ್ರವೇ ಲಿಂಗಾಯತ ಒಕ್ಕಲಿಗ ಸಂಘದ ಜೊತೆ ಸಭೆ ನಡೆಸುವ ಸಾಧ್ಯತೆ ಇದೆ. ಎರಡೂ ಸಮುದಾಯದ ಮುಖಂಡರ ಸಭೆ ಬಳಿಕ ಹೋರಾಟ ಮಾಡೋದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಜಾತಿಗಳ ಮಧ್ಯೆ ಸಂಘರ್ಷವನ್ನ ಸೃಷ್ಟಿಸಿ ಸಮಾಜವನ್ನ ಒಡೆಯುವಂತಹ ಉದ್ದೇಶದಿಂದ ಸಿದ್ದರಾಮಯ್ಯನವರು ಜಾತಿಗಣತಿ ವರದಿಯನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಈ ಮೂಲಕ ರಾಜ್ಯವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಇದರ ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಸಮುದಾಯವನ್ನು ಕೂಡ ಇವರು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಅಂಕಿ ಅಂಶಗಳನ್ನ ಕೂಡ ನೋಡ್ತಾ ಹೋಗೋದಾದ್ರೆ ಅದು ಸತ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದಕ್ಕೆ ಸ್ವಪಕ್ಷದಿಂದಲೂ ಕೂಡ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಯಾಕೆ ಡಿ.ಕೆ. ಶಿವಕುಮಾರ್ ಮೌನ ವಹಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ ನಾಯಕರು. ಅವರು ಕೂಡ ಒಕ್ಕಲಿಗ ನಾಯಕ ಅಲ್ವಾ? ಈ ಹಿಂದೆ ಒಕ್ಕಲಿಗರ ಬಗ್ಗೆ ಸಾಕಷ್ಟು ಮಾತುಗಳನ್ನಾಡಿದ್ರು, ಈಗ ಯಾಕೆ ಮೌನ ವಹಿಸಿದ್ದಾರೆ ಅಂತ ಕೂಡ ಹಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ರೊಚ್ಚಿಗೆದ್ದಿದ್ದಾರೆ ಈ ಜಾತಿ ಗಣತಿ ವಿರುದ್ಧ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ದುರ್ಗೇಶ್, ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿ ಹೋರಾಟಕ್ಕೆ ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇದೆ. ಸಭೆಯನ್ನ ನಡೆಸೋಕಿದ್ದಾರೆ. ಸಭೆ ಯಾವತ್ತು ನಡೆಸಲಿಕ್ಕಿದ್ದಾರೆ ಅಂತ ಹೇಳಿ? ಖಂಡಿತ ರಮ್ಯ, ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ಜಟಾಪಟಿ ಜೋರಾಗಿದೆ. ಯಾಕಂತಂದ್ರೆ ಈ ಒಂದು ವರದಿಯಲ್ಲಿರುವಂತಹ ಕೆಲವೊಂದಿಷ್ಟು ಅಂಕಿ ಅಂಶಗಳು ಬಹಿರಂಗಗೊಂಡಿರೋದ್ರಿಂದ ಇದಕ್ಕೆ ಪ್ರಮುಖವಾಗಿ ಪ್ರಬಲವಾಗಿರುವಂತಹ ಏನು ಸಮುದಾಯಗಳಿದೆ, ಒಕ್ಕಲಿಗ ಲಿಂಗಾಯತ, ಆ ಸಮುದಾಯಗಳ ವಿರೋಧದಿಂದ ಬಿಜೆಪಿ ಮತ್ತು ಜೆಡಿಎಸ್ ಈ ಒಂದು ವಿರೋಧವನ್ನ ಮೈತ್ರಿಯ ಮೂಲಕ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಈಗಾಗಲೇ ಚಿಂತನೆ ನಡೆಸಿರುವಂತದ್ದು. ಕುಮಾರಸ್ವಾಮಿ ಅವರು ಅದರ ಜೊತೆಗೆ ಆರ್ ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಎಲ್ಲರೂ ಕೂಡ ಈ ಒಂದು ಜಾತಿ ಗಣತಿ ವಿರೋಧವನ್ನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ನಡೆಸಿದ್ದಾರೆ. ಸಮನ್ವಯ ಸಮಿತಿಯ ಒಂದು ಸಭೆ ನಡೆಸುವ ಮೂಲಕ ಯಾವ ರೀತಿ ರಾಜ್ಯ ಸರ್ಕಾರಕ್ಕೆ ಇದನ್ನ ವಿರೋಧ ವ್ಯಕ್ತಪಡಿಸಬೇಕು, ಅದರ ಜೊತೆಗೆ ಯಾವ ರೀತಿ ರಾಜ್ಯದಲ್ಲಿ ಮುಂದೆ ಹೋರಾಟವನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡ್ತಿರುವಂತದ್ದು. ಶೀಘ್ರದಲ್ಲಿಯೇ ಕುಮಾರಸ್ವಾಮಿ ಅವರ ನೇತೃತ್ವ ಮತ್ತು ವಿಜೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದುರ್ಗೇಶ್. ಜಾತಿಗಣತಿ ವರದಿಗೆ ಒಕ್ಕಲಿಗ ಸಂಘ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಜಾತಿಗಣತಿ ವಿರೋಧಿಸಿ ನಾಳೆ ಒಕ್ಕಲಿಗ ಸಂಘದಿಂದ ಸಭೆ ಕೂಡ ನಡೆಯುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಒಕ್ಕಲಿಗ ಸಂಘ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಒಕ್ಕಲಿಗ ಸಂಘದವರು. ಜಾತಿಗಣತಿ ವರದಿ ವಿರೋಧಿಸಿ ಈ ಒಂದು ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದಾರೆ ಪದಾಧಿಕಾರಿಗಳು. ಸಮುದಾಯದ ನಾಯಕರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಸಂಘದವರು. ಒಕ್ಕಲಿಗ ಸಂಘದ 35 ಜನ ಸದಸ್ಯರ ಜೊತೆಗೆ ಸಭೆಯನ್ನ ನಡೆಸಿ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಸಭೆಯಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸುವುದಕ್ಕೆ ಸಂಘ ಇದೀಗ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸರ್ಕಾರದ ವರದಿಯಲ್ಲಿ ಇರುವಂತಹ ಅಂಕಿ ಅಂಶಗಳು ಸರಿಯಿಲ್ಲ, ಜಾತಿಗಣತಿ ವರದಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಸಂಘ ಹೇಳ್ತಾ ಇದೆ. ಸಂಘದ ಸಭೆಯಲ್ಲಿ ಜಾತಿಗಣತಿ ಹೋರಾಟದ ಬಗ್ಗೆ ಚರ್ಚೆಗಳನ್ನ ಕೂಡ ಮಾಡಲಾಗುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಒಕ್ಕಲಿಗ ಸಂಘದವರು. ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದಾರೆ ಪದಾಧಿಕಾರಿಗಳು. ನಿನ್ನೆ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಜಾತಿಗಣತಿ ವರದಿಯ ಬಗ್ಗೆ ಅಂಕಿ ಅಂಶಗಳನ್ನ ಕೂಡ ಕೊಟ್ಟಿತ್ತು. ಕೇವಲ ಬರೀ 8 ಲಕ್ಷ ಜನ ಮಾತ್ರ ಒಕ್ಕಲಿಗರಿದ್ದಾರಾ?
ಅದು ಕೂಡ ಗಂಗೋಡ್ಕರ್ ಒಕ್ಕಲಿಗರಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿತ್ತು. ಅವರ ಅಂಕಿ ಅಂಶಗಳನ್ನ ನೋಡ್ತಾ ಇದ್ರೆ ಈ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಒಕ್ಕಲಿಗರಿದ್ದಾರೆ. ಅದು ಗಂಗೋಡ್ಕರ್ ಒಕ್ಕಲಿಗರು ಅತಿ ಹೆಚ್ಚಿದ್ದಾರೆ. ಅದರಲ್ಲಿ ಬರೀ ಕೇವಲ 8 ಲಕ್ಷ ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಈ ಒಂದು ಅಂಕಿ ಅಂಶಗಳಲ್ಲಿ ಸಾಕಷ್ಟು ಅವೈಜ್ಞಾನಿಕವಾಗಿದೆ. ಎಷ್ಟೋ ಕಡೆ ಸರ್ವೆ ಆಗಿಲ್ಲ. ಇನ್ನು ಯಾಕೆ ಆಗಿಲ್ಲ ಸರಿಯಾಗಿ ಸರ್ವೆ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಸಂಘದವರು ಕೂಡ ಒಂದ್ ಕಡೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಸಭೆಯಲ್ಲಿ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಈ ಅಂಕಿ ಅಂಶಗಳ ಆಧಾರದ ಮೇಲೆ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಇನ್ನು ಹಾಸನ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಗೌಡರಿದ್ದಾರೆ, ಒಕ್ಕಲಿಗರಿದ್ದಾರೆ. ಸೊ ಹಾಗಾಗಿ ಇನ್ನು ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಒಕ್ಕಲಿಗರಿದ್ದಾರೆ. ಎಷ್ಟೋ ಕಡೆ ಸರ್ವೆಗಳನ್ನು ಮಾಡೇ ಇಲ್ಲ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಯಾರನ್ನೇ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮನೆಗೆ ಯಾರೂ ಬಂದಿಲ್ಲ, ಯಾರೂ ಕೂಡ ಸರ್ವೆ ಮಾಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ದಾಳ ಉರುಳಿಸುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ.